ಎಂತಕ್ಕೆ ಎಂತಕ್ಕೆ ಬಂತು ಬಂತು ಚಲ್ತದೆ ಚಲ್ತು ಚಲ್ತು ಹಂಗ ಒಂದೇ ಸಲ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಹಾಗೆ ಬೆಳಿಗ್ಗೆ ಚಾ ಎಲ್ಲ ಕುಡ್ಕೊಂಡು ನಂದು ಮನೆ ಕಡೆದು ಸುಮಾರು ಚೆಕ್ ಮಾಡುವಂಥ ಕೆಲಸ ನಡೀತಾ ಇತ್ತು. ಹಾಗಾಗಿ ಫಸ್ಟಲ್ಲಿ ನಾನು ಸೋಫಾ ಕವರ್ಗಳನ್ನ ಎಲ್ಲ ತೊಳೆಯೋದಕ್ಕೆ ನೆನೆಸ್ಬಿಟ್ಟು ಈಗ ಕುಷನ್ಗಳನ್ನೆಲ್ಲ ಬಿಸಿಲಲ್ಲೇ ಒಣಗಿಸ್ತಾ ಇದ್ದೀನಿ. ನಾನು ಇದನ್ನೆಲ್ಲ 20 ದಿನಕ್ಕೆ 1 ತಿಂಗಳಿಗೆಲ್ಲ ಕುಷನ್ಗಳನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀನಿ. ಇಲ್ಲಾಂತಂದರೆ ಒಂಥರ ಒಳಗೆ ಇರುವಂಥ ಹತ್ತಿನೋ ಏನೋ ಒಂದು ಇರ್ತದೆ ನೋಡಿ ಅದರಲ್ಲಿ ವಸ್ತು, ಅದೆಲ್ಲ ಒಂಥರ ಸ್ಪಾಂಜ್ಗಳೆಲ್ಲ ಕೂತು ಬಿಡ್ತದೆ. ಸೊ ಅದು ಕರೆಕ್ಟಾಗಿ ಉಬ್ಬಿರೋದಿಲ್ಲ ಮತ್ತು ಅಷ್ಟೊಂದು ಚೆನ್ನಾಗಿ ಬಾಳಿಕೆ ಬರೋದಿಲ್ಲ. ಈ ರೀತಿ ತಿಂಗಳಿಗೆ ಒಂದು ಸರಿ ಎಲ್ಲ ಬಿಸಿಲಲ್ಲಿ ಒಣಗಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ ಅದು, ಮತ್ತು ಜಾಸ್ತಿ ಬಾಳಿಕೆ ಕೂಡ ಬರ್ತದೆ. ಒದ್ದೆ ರೀತಿಯೆಲ್ಲ ಇರೋದಿಲ್ಲ, ಸಾಫ್ಟಾಗಿರ್ತದೆ. ಮತ್ತು ಕೆಲವೊಂದು ಸರಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಲ್ಲ ಅಂತಂದರೆ ಕೆಲವೊಂದು ಕೀಟಗಳೆಲ್ಲ ಬೆಳೀತದೆ. ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ. ಏನಾ ಬುಲ್ಲಣ್ಣ, ಏನು ಬುಲ್ಲಣ್ಣ ಬುಲ್ಲಣ್ಣ ಏನ ಕಿಟ್ಟಣ್ಣ ಬೆಳಿಗ್ಗೆಯಿಂದ ಮನೆ ಚೆಕ್ ಮಾಡುವಂಥ ಕೆಲಸ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆರಾಮ ಮಾಡ್ಕೊಂಡು ಈಗ 3 ಗಂಟೆ ನಂತರ ತಿಂಡಿ ಮಾಡ್ತಾಯಿದ್ದೆ ನಮ್ಮ ಮನೇಲಿ. ಏನಂತಂದರೆ ಸುಮಾರು ದಿನ ಆಗಿತ್ತು ತಿಂಡಿ ಎಲ್ಲ ಮಾಡಿದೆ. ನನಗೆ ನಮಗೆ ತಿನ್ನೋದಕ್ಕೆ ಮನೆಯಲ್ಲೇ ತಿಂಡಿ ಕೂಡ ಇರಲಿಲ್ಲ. ಹಾಗಾಗಿ 1-2 ಐಟಮ್ ಮಾಡುವ ಅಂಥೇಳಿ ಮಧ್ಯಾಹ್ನ 3 ಗಂಟೆ ನಂತರ ಶುರು ಮಾಡ್ಕೊಂಡಿದ್ದೆ. ಹಾಗೆ ನಿನ್ನೆ ದಿನವೇ ಮಂಡಕ್ಕಿ ಮಾರೋರು ಬಂದಿದ್ರು ಆಯಿತಾ, ಊರ ಕಡೆಗೆ. ರಾಗಿ ಮಂಡಕ್ಕಿ, ಆಮೇಲೆ ಗೋಧಿ ಮಂಡಕ್ಕಿ, ರಾಗಿ ಅವಲಕ್ಕಿ, ಹೀಗೆಲ್ಲ ಸುಮಾರು ರೀತಿಯೆಲ್ಲ ತಗೊಂಡು ಬಂದಿದ್ದರು. ನಾನು ಇದು ಅಕ್ಕಿದೆ ಮಾಡುವಂಥದ್ದು ಮಂಡಕ್ಕಿ. 100 ರೂಪಾಯಿಗೆ 4 ಸಿದ್ದಿ ಅಂತ ಕೊಟ್ಟಿದ್ದು. ಅವ್ರದ್ದೊಂದು ಅಳತೆ ಪಾತ್ರೆ ಇರ್ತದೆ, ಅದರಲ್ಲಿ 4 ಅನ್ನ ಕೊಟ್ಟಿದ್ದರು. ಹಾಗೇನೆ ನಾನು ಅದ್ರ ಹಾಕಿ ಮಂಡಕ್ಕಿ ಲಾಡು ಮಾಡುವ ಅಂತೇಳಿ ಅಂದ್ಕೊಂಡು, ಈಗ ಮಂಡಕ್ಕಿ ಚೆನ್ನಾಗಿ ಕ್ರಿಸ್ಪಿ ಉಂಟು. ಆದ್ರೂ ಈ ಲಾಡು ಮಾಡುವಾಗ ಸ್ವಲ್ಪ ಬಿಸಿ ಪಾತ್ರೆಯಲ್ಲಾಗಲಿ ಅಥವಾ 1-2 ನಿಮಿಷ ಈ ಥರ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಹುರ್ಕೊಂಡ್ರೆ ಫುಲ್ ರೋಸ್ಟ್ ಇರ್ತದೆ. ಮತ್ತು ನಾವು ಬೆಲ್ಲದ ಪಾಕ ಹಾಕಿ ಆದ ನಂತರ ಒಂದಿಷ್ಟು ದಿನ ಇಟ್ಟರೂ ಕೂಡ ಅದು ಕ್ರಿಸ್ಪಿನೆಸ್ ಹೋಗೋದಿಲ್ಲ, ಅಷ್ಟು ಚೆನ್ನಾಗಿರ್ತದೆ. ತಿನ್ನುವಾಗ್ಲೂ ಅಷ್ಟೇ, ಅಷ್ಟು ಒಂಥರ ಖಡಕ್ಕಾಗಿ ಜಗಿಯೋದಕ್ಕೆಲ್ಲ ಭಾರಿ ಖುಷಿ ಅಂತ ಅನ್ನಿಸ್ತದೆ. ಹಾಗಾಗಿ ಈಗ ಆ ಮಂಡಕ್ಕಿಯನ್ನು ಸ್ವಲ್ಪ ಬಿಸಿ ಮಾಡ್ಕೊತ ಇದ್ದೀನಿ. ಜಾಸ್ತಿ ಹೊತ್ತೇನು ಬೇಡ, ಒಂದು 3 ನಿಮಿಷ ಹೊರ್ಕೊಂಡ್ರೆ ಸಾಕು. ಮತ್ತು ಇದನ್ನು ಬಿಟ್ಟು ಎಲ್ಲೂ ಹೋಗುವ ಹಾಗಿಲ್ಲ ಆಯಿತಾ, ಕಂಟಿನ್ಯೂಸ್ ಆಗಿ ತಿರ್ಸ್ತಾ ಇರಬೇಕಾಗ್ತದೆ. ಆಮೇಲೆ ನೋಡಿ ಅದು ಎಷ್ಟು ಕ್ರಿಸ್ಪಿ ಆಗ್ತದೆ ಅಂತ, ಫುಲ್ ಗಟ್ಟಿ ಆಗ್ತದೆ.
ಆಮೇಲೆ ಇಳಿಸ್ಕೊಂಡ್ರೆ ಸಾಕು. ಆಮೇಲೆ ಇಳಿಸಿದ ನಂತರನೂ ಕೂಡ ಹಾಗೆ ಬಿಸಿ ಪಾತ್ರೆಯಲ್ಲೇ ಬಿಡಬಾರ್ದು. ಸ್ವಲ್ಪ ತಣ್ಣಗಾಗೋಲ್ಲಿವರೆಗೂ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಇಲ್ಲಾಂತಂದರೆ ಮಂಡಕ್ಕಿ ತುಂಬ ಸೂಕ್ಷ್ಮ ನೋಡಿ, ಬೇಗ ಒಂಥರ ಕಪ್ಪಾಗಿ ಬಿಡ್ತದೆ. ಹಾಗೆ ಒಂದು ಕಡೆಗೆ ಮಂಡಕ್ಕಿ ಹುರ್ಕೊಳ್ತಾ ಇನ್ನೊಂದು ಕಡೆಗೆ ಬೆಲ್ಲದ ಪಾಕಕ್ಕೂ ಕೂಡ ಎತ್ಕೊಂಡಿದ್ದೀನಿ. ಇದು ಒಂದು 5ರಿಂದ 6 ನಿಮಿಷದಲ್ಲಿ ಆಗ್ತದೆ. ಸ್ವಲ್ಪ ನೀರು ಹಾಕಿ ಪಾಕ ಮಾಡಿಕೊಂಡ್ರೆ ಸಾಕು. ಆಮೇಲೆ ಒಂದು 3 ನಿಮಿಷ ಆದ ನಂತರ ನಾವು ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ಇದ್ರದ್ದು ಪಾಕವನ್ನು ಪರೀಕ್ಷೆ ಮಾಡ್ತಾ ಇರಬೇಕು. ಲಾಡು ಕಟ್ಟಲಿಕ್ಕೆ ಎಷ್ಟು ಹದ ಬೇಕು ಹೇಳಿ. ಇದು ನಾವು ಪಾಕ ಆಗಿ ಬಂದಿದೆ ಗೊತ್ತಾಗ್ತದೆ ಈ ಥರ ನೀರಲ್ಲಿ ಹಾಕಿ ಅದು ಉಂಡೆ ಆಗಬೇಕು. ಹಾಗೆಯೇ ಆ ಉಂಡೆ ಕೈಯಲ್ಲಿ ಈ ರೀತಿ ಸ್ವಲ್ಪ ಮುರಿದ್ರೆ ಕ್ರಿಸ್ಪಿನೆಸ್ನ ಸೌಂಡ್ ಬರಬೇಕು. ಸೊ ಇದು ಆಗಿಲ್ಲ ಇನ್ನು. ಇದೇ ರೀತಿ ಇನ್ನೊಂದು 2 ಬಾರಿ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ಆಮೇಲೆ ಮಾಡೋದು. ಈಗ ಶೇಂಗಾ ಚಿಕ್ಕಿ ಮಾಡುವಾಗೆಲ್ಲ ಯಾವ ಹದ ಇಟ್ಕೊಳ್ತೀವಿ ನೋಡಿ, ಅದೇ ರೀತಿಯೇ ಮಾಡಿಕೊಂಡ್ರೆ ಆಯ್ತದೆ. ಹಾಗೆಯೇ ಹಿಂದೊಂದು 2 ವಿಡಿಯೋದಲ್ಲಿ ನನಗೆ ಕಾಮೆಂಟ್ ಬಂತು ಏನಂತಂದರೆ, ಬಾದಾಮಿಯಲ್ಲಿ ಇರುವವರು ನಿಮಗೆ ಏನಾಗಬೇಕು ಅಂತೇಳಿ. ಸೊ ಬಾದಾಮಿ ಹೋಗಿದ್ದು ನಾನು, ನಮ್ಮ ಸಂಗೀತಕ್ಕ ಇದ್ದಾರಲ್ಲ ಅವರು ನನಗೆ ಸ್ವಂತ ದೊಡ್ಡಪ್ಪನ ಮಗಳಾಗಬೇಕು, ಅಂದರೆ ಅಕ್ಕ ಆಗಬೇಕು. ಹಾಗೆಯೇ ಇನ್ನೊಂದು ಕಾಮೆಂಟ್ ಬಂದಿತ್ತು ಏನಂದರೆ, ಬಾದಾಮಿಯಿಂದ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ರಿ ಅಂತೆಲ್ಲ ಕೇಳಿದರು. ಸೊ ಬಾದಾಮಿಯಿಂದ ಬರ್ತಾ ನಾನಂತೂ ಏನು ಕೂಡ ಶಾಪಿಂಗ್ ಮಾಡೇ ಇರಲಿಲ್ಲ. ಹೋದ ವರ್ಷ ಆದರೆ ನಾವು ಜಾತ್ರೆ ಸಮಯದಲ್ಲಿ ಹೋಗಿದ್ವಿ. ಹಾಗಾಗಿ ಸುಮಾರಷ್ಟು ವಸ್ತುಗಳನ್ನೆಲ್ಲ ತಗೊಂಡು ಬಂದಿದ್ವಿ ಮನೆಗೆ. ಜೋಳದ ರೊಟ್ಟಿ ಅಂತೆ, ಹೀಗೆ ಜಾತ್ರೆಯಲ್ಲೆಲ್ಲ ಸುಮಾರಷ್ಟು ಶಾಪಿಂಗ್ ಎಲ್ಲ ಮಾಡಿದ್ವಿ. ಆದರೆ ಈ ವರ್ಷ ಹೋದವಾಗ ಜಾತ್ರೆ ಎಲ್ಲ ಮುಗಿದಿತ್ತು. ಒಂದು 2 ದಿನ ಓಡಾಡ್ಕೊಂಡು ಬಂದಿದ್ವಿ ಫ್ರೀಯಾಗಿ, ಅಷ್ಟೇ ಬಿಟ್ಟರೆ ಶಾಪಿಂಗ್ ಅಂತೆಲ್ಲ ಏನು ಕೂಡ ಹೋಗಲಿಲ್ಲ. ಸೊ ಇದೆರಡು ವಿಚಾರವನ್ನು ನಿಮಗೆ ತಿಳಿಸ್ಬೇಕಿತ್ತು. ಹಾಗೆಯೇ ಕಾಮೆಂಟೆಲ್ಲ ಕೇಳ್ತಾ ಇದ್ದರು. ಹಾಗಾಗಿ ಇನ್ನು ಬೆಲ್ಲದ ಪಾಕವನ್ನೆಲ್ಲ ಸರಿಯಾಗಿ ಹದ ಮಾಡಿಕೊಂಡು, ಇನ್ನು ಏನು ಮಂಡಕ್ಕಿಯನ್ನು ಹುರಿದಿಟ್ಕೊಂಡಿದ್ದೀವಿ ನೋಡಿ, ಆ ಪಾತ್ರೆಗೆ ಸುರಿದು ಬೇಗನೆ ಈ ರೀತಿ ಮಿಕ್ಸ್ ಮಾಡಬೇಕು. ಇಲ್ಲಾಂತಂದರೆ ಗಟ್ಟಿ ಹೋಗಿಬಿಡ್ತದೆ. ಎಷ್ಟು ಬೇಗ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಲಾಡನ್ನು ಕಟ್ತೀವಿ ನೋಡಿ, ಅಷ್ಟು ಒಳ್ಳೆಯದು. ಹಾಗೆಯೇ ನಾನು ಕೂಡ ಪಟ ಅಂತ ಮಾಡಿಕೊಂಡೆ. ಏನಾದರೂ ನಿಮಗೆ ಲೇಟ್ ಆಗಿಬಿಡ್ತು ಅಂತಂದರೆ ಇನ್ನೊಮ್ಮೆ ಒಂಚೂರು ಲೈಟು ಬೆಂಕಿ ಇಟ್ಕೊಂಡು ಬಿಸಿ ಮಾಡಿಕೊಂಡ್ರೆ ಮತ್ತೆ ಅದು ಲೂಸ್ ಆಗ್ತದೆ, ಲಾಡು ಕಟ್ಬೋದು. ಹಾಗೆಯೇ ನಂದು ಕೂಡ ಸುಮಾರು ಕ್ವಾಂಟಿಟಿ ಇತ್ತು ನೋಡಿ, ಹಾಗಾಗಿ ಬೇಗನೆ ಮಾಡಿಕೊಂಡೆ. 2 ಕೈಲೂ ಲಾಡು ಕಟ್ಲಿಕ್ಕೆ ಶುರು ಮಾಡಿಬಿಟ್ಟೆ. ಅದು ಗೊತ್ತಾಗ್ತದೆ ನಮಗೆ ಹದ ಇನ್ನೇನು ಇಳಿತಾ ಬಂತು, ತಂಡಾಗ್ತಾ ಬಂತು ಅಂದಂಗೆ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಆಗ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗ್ತದೆ. ಸೊ ಹೀಗಿತ್ತು ಲಾಡಿನ ಎಕ್ಸ್ಪೀರಿಯನ್ಸ್ ಹೇಳಬೇಕಂತಂದರೆ ನಿಮ್ಮ ಹತ್ರ. ತಿನ್ನುವಾಗಂತೂ ತುಂಬ ರುಚಿ ಅನ್ನಿಸ್ತದೆ. ಹಾಗೆ ಮಾಡುವಾಗಲೂ ಕೂಡ ಅಷ್ಟೇ, ಜಾಸ್ತಿ ಕಷ್ಟ ಅಂತ ಏನು ಅನಿಸೋದಿಲ್ಲ. ಮತ್ತು ಜಾಸ್ತಿ ಶ್ರಮ ಹಾಕಬೇಕು ಅಂತಾಗಲಿ ಅಷ್ಟೊಂದು ರಿಸ್ಕ್ ಅನ್ನೋದೆಲ್ಲ ಇಲ್ಲ. ಯಾರು ಕೂಡ ಮಾಡ್ಬೋದು, ಈಸಿಯಾಗಿ ಮಾಡುವಂಥದ್ದು. ಮತ್ತು ಜಾಸ್ತಿ ವಸ್ತುಗಳನ್ನೆಲ್ಲ ಹಾಕಬೇಕು, ಇದಾದಮೇಲೆ ಇದನ್ನೇ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಹಾಕಬೇಕು ಅನ್ನೋದೆಲ್ಲ ಏನಿಲ್ಲ. ಯಾರು ಕೂಡ ಮಾಡ್ಬೋದು. ಇನ್ನು ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಇದನ್ನೆಲ್ಲ ಇಷ್ಟಪಡ್ತಾರೇನೋ ಅಂದ್ಕೊತೀನಿ. ಹಾಗೆ ನಾನು ಸ್ವಲ್ಪ ಇನ್ನು ಕೆಲವೊಂದನ್ನು ತೆಗೆದು ಈ ರೀತಿ ಒಂದು ತಟ್ಟೆಯಲ್ಲಿ ಶೇಂಗಾ ಚಿಕ್ಕಿ ಎಲ್ಲ ಮಾಡ್ತಾರೆ ನೋಡಿ, ಆ ರೀತಿಯೇ ಮಂಡಕ್ಕಿದು ಪೀಸ್ ಥರ ಮಾಡುವೆ ಹೇಳಿ ಈ ರೀತಿಯೂ ಕೂಡ ಹಾಕಿದೆ ಒಂದು ಪ್ಲೇಟಲ್ಲಿ. ಇನ್ನು ಉಳಿದಿರೋದನ್ನೆಲ್ಲ ಲಾಡು ಕಟ್ಟಲಿಕ್ಕೆ ಅಂತ ಹಾಕ್ತಾಯಿದ್ದೀನಿ.
ಎತಕ್ಕೆ ಎತಕ್ಕೆ ಮಂಡಕ್ಕಿ ಲಾಡು ಮಾಡುವಂಥ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಬಾಳೆಕಾಯಿಂದ ಚಿಪ್ಸ್ ಮಾಡ್ತಾಯಿದ್ವಿ. ಎರಡೂ ಕೂಡ ಒಂದೇ ದಿನವೇ ಮಾಡಿದ್ದು. ಒಂದಾದ್ಮೇಲೆ ಒಂದು ಮಾಡ್ತಾಯಿದ್ದೀನಿ. ಮಂಡಕ್ಕಿ ಲಾಡು ಮುಗಿಸಿದ ಮೇಲೆ ಇದನ್ನು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಶುರು ಮಾಡಿದ್ದೆ, 5 ಗಂಟೆ ಒಳಗಡೆಗೆ ಮುಗಿಸ್ಬಿಟ್ಟೆ. ಬಾದಾಮಿಗೆ ಹೋಗುವಾಗ ಸ್ವಲ್ಪ ಮಾಡಿದ್ದೆ ನಾನು, ಸಂಗೀತಕ್ಕನ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಅಂತ. ಮನೆಯಲ್ಲಿ ಸ್ವಲ್ಪ ಇಟ್ಟು ಹೋಗಿದ್ದೆ ಅಷ್ಟೇ. ನಾನು ಬರೋಷ್ಟರಲ್ಲಿ ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಮತ್ತೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮತ್ತೆ ಬಾಳೆಗೊನೆ ಕೊಡ್ದು ಇವತ್ತಿನ ದಿನ ಚಿಪ್ಸ್ ಕೂಡ ಮಾಡಿದೆ. ಬಂತು ಬಂತು ಚಲ್ತದೆ, ಚಲ್ತು ಚಲ್ತು ಹಂಗಬೇಕು ಒಂದೇ ಸಲ ನಿಲ್ಲಿಸೋದು. ಸರಿ ಬಿಸಿ ಆಯ್ತದೆ. ಕಣ್ಣಿಗೆ ಒಟ್ಟು ನೀರು ಹಾಕಿಟ್ಬಿಟ್ಟಿದೆ. ಹಾಕೆ ಎಂತ ಹಾಂ ಹಾಕು. ಇನ್ನು ತಿಂಡಿ ಮಾಡುವಂಥ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಅಲ್ಲಿ ಮಾಡಿದರೆಲ್ಲ ಕ್ಲೀನಾಗಿ ಒರೆಸಿ ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊಂಡು ಈಗ ಬಳಚನ ತಗೊಂಡಿದ್ರು. ಬಳಚನ ಬೇಯಿಸಿ ಅದರದ್ದೊಂದು ಸುಕ್ಕ ಮಾಡ್ಕೊಂಡು ರಾತ್ರಿ ಗಮ್ಮತ್ತಾಗಿ ಊಟ ಮಾಡೋದು. ಇಷ್ಟು ಬೆಳ್ಳುಳ್ಳಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಇಷ್ಟವಾಗಿದ್ದಲ್ಲಿ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.